ಅಂತಮ್ಮ ಎಲ್ಲಾನು ಹುಷಾರಾಗಿ ಮಡಿಕೊಂಡಿದ್ಯಾ ತಾನೆ? ಇಲ್ಲ ಕಳ್ಳ, ನಿಮ್ ಬಂದು ಎಲ್ಲ ಮಡಿಕೊಡ್ತೀಯ ಅಂತ ಕಾಯ್ತಾ ಕುಂತೀವ್ನಿ. ಅದಕ್ಕೇನಂತೆ, ನಿನ್ಗೋಸ್ಕರ ನನ್ ಪ್ರಾಣನೇ ಕೊಡ್ತೀನಿ ಬಿಡು ಅಂತಮ್ಮ. ಅಪ್ಪ, ಬಟ್ಟೆಗೋಸ್ಕರ ಪ್ರಾಣ ಬಿಡ್ಬೇಡ ಕಳ್ಳ, ನಾನೆಲ್ಲ ಮಡಿಕೊಂಡಿ ಬಿಡು. ಭದ್ರಾ ಅಕ್ಕ ಬಾ. ಏನಿಲ್ಲ ಭದ್ರಾ, ನಾವ್ ಹೊಂಟಿದ್ದೆ ಹೇಳ್ಬಿಟ್ಟೋಗದ ಅಂತ ಬಂದೆ. ಈಟೊಂದು ಅವಸರ ಏನು? ಇನ್ನೊಂದ್ 2 ದಿನ ಇದ್ದು ಹೋಗ್ಬೋದಾಗಿತ್ತಲ್ವೇ? ನನ್ಗೇನೋ ಇರ್ಬೇಕು ಅಂತ ಆಸೆನೆಯ, ಆದ್ರೆ ಅಲ್ಲಿ ನಿಮ್ ಬಾವಂಗೆ ಊಟಕ್ಕೆ ಏನ್ ಮಾಡಾರು? ಆಟಕ್ಕೂ ನಾನೇನ್ ದೂರ ಇದ್ದೇನೆ, ಇಲ್ಲೇ ಹತ್ರದಲ್ಲಿ ತಾನೇ ಇರೋದು. ನೆನ್ಪಾದ್ ಕೂಟ್ಲೆ ಬಂದ್ಬಿಡ್ತೀನಿ. ನೀನು ಬರ್ತಾ ಇರು. ಬರ್ತಾ ಇರ್ತೇನೆ ಬಿಡಕ್ಕ. ಸರಿ, ನಾ ಹೋಗ್ಬಿಟ್ ಬರಾನೆ. ಸರಿ ಕಣಕ್ಕ, ಹುಷಾರು. ಹೋದ ತಕ್ಷಣ ಒಂದ್ ಫೋನ್ ಮಾಡಾಯ್ತಾ? ಸರಿ, ಬರ್ತೀನಿ ಕೊಟ್ಲೆ. ಸರಿ ಕಣಕ್ಕ. ಭದ್ರಾ, ನಿನ್ನ ಹತ್ರ ಒಂದ್ ವಿಚಾರ ಮಾತಾಡ್ಬೇಕಿತ್ತು. ಹಿಂಗ್ ಕೇಳ್ತಾವ್ನಿ, ತೆಪ್ ತಿಳ್ಕೊಳಲ್ಲ ತಾನೆ? ಅದೇನು ಅಂತ ಹೇಳು. ಈ ತೆಪ್ಪು ಅನ್ನೋದು ಕಲ್ ಮೇಲ್ ಗುರ್ತ್ ಮಾಡ್ದಂಗೆ, ಅಳ್ಸದ್ ಕಷ್ಟ. ಆದ್ರೆ ಈ ನಿಜ ಏಟೆ ಮಾಡಿದ್ರುನುವೆ ನೀರ್ ಮೇಲ್ ಬರ್ದಂಗೆ. ಹೋಗೋದಿರ್ಲಿ, ಕಣ್ಣಕ್ ಕಾಣಕ್ಕೂ ಇಲ್ಲ ಅಲ್ವಾ? ಅದೇನ್ ಹೇಳ್ಬೇಕು ಅಂತಿದ್ಯೋ ಅದನ್ನ ನೇರವಾಗಿ ಹೇಳು. ವಿದ್ಯಾ ಫೋನ್ ಮಾಡಿದಿಂದಲೇ ಅಪ್ಪ ಜೈಲ್ಗೆ ಹೋಗಿರೋದು ಅಂತ ನೀವೆಲ್ಲ ಕೋಪ ಮಾಡ್ಕೊಂಡಿರೋದೇನೋ ಸರಿಯೇ. ಹಂಗೆಯ ಅಪ್ಪಯ್ಯಂಗೆ ಇವತ್ತು ಈಟ್ ದೊಡ್ಡ ಮಟ್ಟದ ಗೆಲುವು ಸಿಕ್ಕಿ ಅವ್ರ ಮಂತ್ರಿ ಆಯ್ತವ್ರೆ ಅಂದ್ರೆ ಅದಕ್ ಕಾರಣ ಅವಳೇ ಅಲ್ವಾ? ಆದ್ರೆ ಅದ್ಯಾರ್ ಗೆಪ್ತಿಗೂ ಇಲ್ಲ. ಭದ್ರಾ, ಇಡೀ ಊರ್ಗೂರೇ ಅವಳಿಂದ ಏನಾಗದೆ ಅಂತ ಮಾತಾಡ್ಕತದೆ. ಆದ್ರೆ ನಾವೇ ಅವಳನ್ನ ಮರ್ತ್ಬಿಟ್ರೆ ಹೆಂಗೆ ಹೇಳು? ಭದ್ರಾ, ಅವಳು ಮಾಡಿರೋ ತೆಪ್ಪು ಮನ್ಸಲ್ಲಿ ಐತೆ ಅಂದ್ಮ್ಯಾಕೆ ಅವಳು ಮಾಡಿರೋ ಒಳ್ಳೆ ಕೆಲ್ಸನೂ ನೆನ್ಪಲ್ಲಿಟ್ಕೋಬೇಕು ತಾನೆ? ಹಂಗನ್ಬಿಟ್ಟು ಅಪ್ಪಯ್ಯ ಅವಳಿಂದ ಅನ್ಭವಿಸಿರೋ ನೋವು ಸಂಕಟನೆಲ್ಲ ಮರ್ತ್ಬಿಟ್ಟು ಅವಳನ್ನ ಕ್ಷಮಿಸ್ಬಿಡಕ್ಕಾದಕ್ಕ? ಕ್ಷಮಿಸ್ಬಿಡು ಭದ್ರಾ. ಅವಳನ್ನ ಅಟ್ಟಿ ಕರ್ಕಬ ಅಂತ ನಾನೇನ್ ಹೇಳ್ತಾ ಇಲ್ವಲ್ಲ. ಅದಕ್ಕೆ ಕಾಲನೇ ಉತ್ತರ ಕೊಡ್ತದೆ. ಆದ್ರೆ ಅಪ್ಪ ಹಿಂಗೆ ಈಟ್ ದೊಡ್ಡ ಯಶಸ್ಸು ಸಿಗಕ್ ಕಾರಣ ಆದವಳಿಗೆ ಕಡೆ ಪಕ್ಷ ಒಂದ್ ಥ್ಯಾಂಕ್ಸ್ ಆದ್ರೂ ಹೇಳ್ಬೇಕು ತಾನೆ? ನೀನ್ ಒಂದೇ ಒಂದ್ ಥ್ಯಾಂಕ್ಸ್ ಹೇಳಿದ್ರೆ ಅವಳಿಗೂ ಅವಳು ಮಾಡಿದ ಕೆಲ್ಸ ಸಾರ್ಥಕ ಆಯ್ತು ಅಂತ ಸಮಾಧಾನ ಆಗಕ್ಕಿಲ್ವೇ? ನನ್ ಮನ್ಸ್ಕನ್ಸಿದ್ದು ನಾ ಹೇಳ್ದೆ, ಇನ್ನು ಹೇಳೋದು ಬಿಡೋದು ನಿಂಗ್ ಬಿಟ್ಟಿದ್ದು. ನಾನಿನ್ ಬತ್ತೀನಿ ಭದ್ರಾ, ಬತ್ತೀನಿ ಕೊಟ್ಲೆ. ಆಯ್ತಕ್ಕ. ಅಂತಮ್ಮ, ಭವಾನಿ ಯಾಕೆ ಹೇಳೋದ್ರಲ್ಲೂ ಒಂದ್ ಅರ್ಥ ಅದೇ. ಮಾವಯ್ಯ ಗೆಲ್ಲಕ್ಕೆ ಅದಕ್ಕೆ ಮನೆ ಮುಖ್ಯವಾದ ಕಾರಣ ಅನ್ನೋ ಸತ್ಯ ಇಡೀ ಊರ್ಗೆ ಗೊತ್ತು. ಅದು ಮಾವಯ್ಯನ್ಗೂ ಗೊತ್ತು. ಆಮೇಲೆ ಕೋಟೋ ನೋಟ್ ಸಿಕ್ಬಿದ್ದು ಮಾವಯ್ಯ ಜೈಲ್ಗೆ ಹೋಗ್ಬೇಕಾಗಿರೋದ್ನ ಅದಕ್ಕೆ ಮನೆ ತಪ್ಸಿದ್ದು ಅನ್ನೋದ್ನ ನೀನ್ ಮರಿಬೇಡ. ಅಂತಮ್ಮ, ಬುದ್ಧಿ ಮಾತ್ಕಿನ್ನ ಮನ್ಸನ್ ಮಾತ್ ಕೇಳೋ. ಸಾಧ್ಯ ಆದ್ರೆ ಭವಾನಿ ಯಾಕೆ ಹೇಳ್ದಂಗೆ ಅದಕ್ಕೆ ಮುಂಗೊಂದು ಥ್ಯಾಂಕ್ಸ್ ಕೇಳೋ. ಒಳಗ್ ಬರ್ಬೋದೇ?
ಇವತ್ತೇ ಕೊನೆ ದಿನ. ಔಷಧಿ ಬದಲಾಯಿಸ್ಬಿಟ್ರೆ ಆಯ್ತು. ಇನ್ಮ್ಯಾಕ್ ನಾನ್ ನಿಮ್ಗೆ ತೊಂದ್ರೆ ಕೊಡಕ್ಕಿಲ್ಲ. ದಯವಿಟ್ಟು ಕಾಲ್ ಮೇಲಿಡಿ. ಮಡ್ಗಿ. ನಿಮ್ಗೆ ಹೇಳಿದ್ದು ಕಾಲ್ ಮಡ್ಗಿ. ಈಗ ನೋವು ಹೆಂಗಿದ್ದತು? ಅದೆಲ್ಲ ಏನಿಲ್ಲ. ಅಪ್ಪಯ್ಯಂಗೆ ಇವತ್ತು ಈಟ್ ದೊಡ್ಡ ಮಟ್ಟದ ಗೆಲುವು ಸಿಕ್ಕಿ ಅವ್ರ ಮಂತ್ರಿ ಆಯ್ತವ್ರೆ ಅಂದ್ರೆ ಅದಕ್ ಕಾರಣ ಅವಳೇ ಅಲ್ವಾ? ಅವಳು ಮಾಡಿರೋ ತೆಪ್ಪು ಮನ್ಸಲ್ಲಿ ಐತೆ ಅಂದ್ಮ್ಯಾಕೆ ಅವಳು ಮಾಡಿರೋ ಒಳ್ಳೆ ಕೆಲ್ಸನೂ ನೆನ್ಪಲ್ಲಿ ಇಟ್ಕೋಬೇಕು ತಾನೆ. ನನ್ ಕೆಲ್ಸ ಆಯ್ತು. ಇನ್ಮ್ಯಾಕೆ ನಿಮಗ್ ತೊಂದ್ರೆ ಕೊಡಕ್ಕಿಲ್ಲ. ನಾನ್ ಬರ್ತೀನಿ. ನಿಂತ್ಕ. ಅದೇನು ಅಂತ ಹೇಳಿ. ಅದು ಅದು ಥ್ಯಾಂಕ್ಸ್. ನನ್ಗೆ ಕೇಳ್ತಿದ್ದೀರಾ ಗೌಡ್ರೆ? ಅದು ಅಪ್ಪಯ್ಯ ಗೆದ್ದು ಮಂತ್ರಿ ಆಗಕ್ಕೆ ಕಾರಣ ಆಗಿದ್ಯಾ ಅಲ್ವಾ, ಅದಕ್ಕೆ. ನಮ್ಮ ಮಾವಯ್ಯನ ಗೆಲ್ಸೋದು ನನ್ ಕರ್ತವ್ಯ. ಅದಕ್ ನೀವ್ಯಾಕ್ ಥ್ಯಾಂಕ್ಸ್ ಹೇಳಿರಿ? ನಾನೀಗ ಥ್ಯಾಂಕ್ಸ್ ಹೇಳ್ದೆ ಅನ್ನೋ ಕಾರಣಕ್ಕೆ ನನ್ ಕೋಪ ಕಡಿಮೆ ಆಗಿ ನಿನ್ನ ಕ್ಷಮಿಸಿದೀನಿ ಅನ್ಕೊಂಬೇಡ. ನಾನು ಆ ಭ್ರಮೇಲೆ ಇಲ್ಲ ಕಣಂತೆ ಬಿಡಿ. ಓ, ಊರಿಗೆ ಹೋಗೋದಕ್ಕೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀರಾ? ಅದೆಲ್ಲ ನಾನು ನೋಡ್ಕೊಂತೀನಿ, ನೀನ್ ಹೊಂಡು. ಅಯ್ಯೋ, ಏನ್ ಪ್ಯಾಕ್ ಮಾಡಿದಿರೋ ಬಿಟ್ಟಿರೋ ಒಂದ್ಕಿತ ನಾನ್ ನೋಡ್ತೀನಿ ರೀ. ಬೇಡ, ನೀನೇನ್ ನೋಡೋದೇನ್ ಬೇಡ ಕಣಂತೆ. ನನ್ ಕೆಲ್ಸ ನಾನ್ ಮಾಡ್ಕತೀನಿ, ನೀನ್ ಹೋಗು. ಅಯ್ಯೋ, ನಿಮ್ಗಾಗಿರೋ ಗಾಯ ಬಿರ್ನೆ ವಾಸಿ ಆಗ್ಬೋದು, ಕ್ವಾಪನು ಕಮ್ಮಿ ಆಗ್ಬೋದು. ಆದ್ರೆ ಈ ವಣ್ಜಂಬ ಅನ್ನೋದು ಇರ್ತದಲ್ಲ, ಅದು ಮಾತ್ರ ಕಮ್ಮಿ ಆಗಕ್ಕಿಲ್ಲ ಅಲ್ವೇ? ಯಾರ್ಗೆ ಹೇಳ್ತಾ ಇದ್ದೆ? ಯಾರಿಗೆ ಹೇಳ್ತಾ ಇದೀನಿ ಅಂದ್ರೆ ನಮ್ ಗೌಡ್ರಿಗೆ ಹೇಳ್ತಾ ಇದೀನಿ. ಗೌಡ್ರು ಇಲ್ಲ ಏನಿಲ್ಲ, ಸುಮ್ಕೆ ಹೋಗು. ನಿಮಗಿರ್ದೇ ಇರ್ಬೋದು, ಆದ್ರೆ ನನಗೆ ಯಾವತ್ತಿದ್ರು ನೀವೇ ನಮ್ ಗೌಡ್ರು. ಈ ಕೆಲ್ಸನೆಲ್ಲ ನಾನೇ ಮಾಡ್ಬೇಕು. ಅದನ್ನೆಲ್ಲ ಮಾಡಕ್ ನೀನ್ ಯಾರು ಅಂತವ? ನಿನ್ಗೇನ್ ಅಧಿಕಾರ ಇದ್ದತ್ತು ಅಂತ ಇದನ್ನೆಲ್ಲ ಮಾಡ್ತಿದ್ದಿ? ಏಕೆ ನಿಮ್ ಕೈಲಿ 3 ಗಂಟೆ ಹಾಕ್ಸ್ಕೊಂಡಿಲ್ವೇ? ಈಗ ಗಂಡ್ ಸುದ್ದಿ ಎಲ್ಲ ಮಾತಾಡ್ಬೇಡ. ಯಾಕೆ ಮಾತಾಡ್ಬಾರ್ದು? ನೀವು ನನಗೆ 3 ಗಂಟೆ ಹಾಕಿಲ್ವೇ? ನೋಡೋ ನೋಡೋ, ದೂರ ನಿಂತ್ಕ. ಓಹೋ, ಯಾಕೋ ನೀವು ನನ್ನ ಹತ್ರಕ್ ಬಂದೇ ಇಲ್ವೇ? ಅದು ಆಗ ಅದು ಅದ್ಕೆಯ ಈಗ ಹತ್ರ ಬಂದಿದ್ದು. ಏನ್ ಹಾ, ಬಟ್ಟೆ ಎಲ್ಲ ಇದ್ದತ್ತ ಅಂತ ನೋಡ್ತಾ ಇದ್ದೀನಿ. ನಾನೇನು ನಿಮ್ ಬ್ಯಾಗ್ನ ಎತ್ಕೊಂಡು ಹೋಗಕ್ಕಿಲ್ಲ ಬಿಡಿ. ಎತ್ಕೊಂಡ್ ಹೋದ್ರೆ ಸುಮ್ನೆ ಬಿಟ್ಬಿಟ್ಟೆ ನಾನು. ಇದಕ್ಕೇನು ಕಮ್ಮಿ ಇಲ್ಲ. ಅದ್ ಸರಿ, ಎಲ್ಲಾನು ಮಡಿಕೊಂಡಿದ್ದೀರಾ, ಆದ್ರೆ ಫೋನ್ ಚಾರ್ಜರ್ ಮಾತ್ರ ಮರ್ತ್ ಬಿಟ್ಟಿದ್ದೀರಾ. ಅದ್ನೇನ್ ಅಲ್ಲೋಗಿ ಯಾರ್ತವಾದ್ರು ಇಸ್ಕೊಂಡಿರೇ? ಈಗ ಮಡಿಕತಾ ಇದ್ದೆ ನಾನು. ಇದ್ನೇ ವಣ್ಜಂಬ ಅನ್ನೋದು. ಇದು ಒಂಥರ ಒಣ್ ಕೆಮ್ಮಿದ್ದಂಗೆ, ಬಿರ್ನೆ ವಾಸಿ ಆಗಕ್ಕಿಲ್ಲ. ಏಯ್, ಏನಾಯ್ತು ಹೇಳು ಮೇಲೆ?
ನಿಂಗೆ ಹೇಳ್ತಾ ಇರೋದು, ಮೇಲೆ ಹೇಳು. ಏಯ್ ವಿದ್ಯಾ, 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 ಎದಳು, ಕಣ್ಬಿಡು ವಿದ್ಯಾ. ಅಯ್ಯೋ ದೇವ್ರೆ, ಏನಾಯ್ತಪ್ಪ? ಏ ವಿದ್ಯಾ, ನಿಂಗೆ ಹೇಳ್ತಾ ಇರೋದು, ಕಣ್ಬಿಡು. ಅಮ್ಮೆ, ಅಮ್ಮೆ, ಏ ಅಮ್ಮೆ, ಎದಳಮ್ಮೆ, ಕಣ್ಬಿಟ್ಟು ನೋಡಮ್ಮೆ. ಅಮ್ಮೆ, ಏ ಅಮ್ಮೆ, ನೋಡಿದೆ ವಿದ್ಯಾ, ಏ ವಿದ್ಯಾ. ಅಯ್ಯೋ ಶಿವನೇ, ಮಾತಾಡ್ತಾ ಇಲ್ವಲ್ಲಪ್ಪ, ಏನ್ ಮಾಡೋದು? ಅಮ್ಮೆ, ಎದಳಮ್ಮೆ, ಕಣ್ಬಿಡಮ್ಮೆ. ಇವಳಿಗಿದ್ದಕ್ಕಿದ್ದಂಗೆ ಏನಾಗೋಯ್ತಪ್ಪ? ಇವಳಿಗೇನಾದ್ರೂ ಆದ್ರೆ ನಾನೇನ್ ಮಾಡ್ಲಿ? ಅಮ್ಮೆ, ಏ ಅಮ್ಮೆ. ಅಮ್ಮೆ, ಕಣ್ಬಿಡಮ್ಮೆ. ನನಗ್ ಏನಾಗೋಯ್ತು ಅಂತ ದಿಗಿಲ್ ಬಿದ್ಬಿಟ್ರೆ ಗೌಡ್ರೆ, ನನಗ್ ಏನೂ ಆಗಿಲ್ಲ. ನೋಡೋಣ, ಈ ತರ ನಾಟಕ ಮಾಡ್ಕೊಂಡು ತಿರ್ಗಾ ನಗಾಡ್ಬೇಡ. ಅಲ್ಲ ಗೌಡ್ರೆ, ಮನ್ಸಲ್ಲಿ ಈಟೊಂದ್ ಪಿರುತಿ ಮಾಡ್ಕೊಂಡು ನಾನ್ ನೋಡಿದ್ರೆ ಕೋಪ ಮಾಡ್ಕೋತಿರಲ್ಲ, ಅದ್ ಹೆಂಗ್ ಸಾಧ್ಯ? ಪಿರುತಿನೂ ಇಲ್ಲ, ಗಿರುತಿನೂ ಇಲ್ಲ, ಎಲ್ಲ ಮಾನವೀಯತೆಯಿಂದ ಅಷ್ಟೇ. ಗೊತ್ತಾಯ್ತಿದೆ. ಆ ನಿಮ್ ಹೃದಯದ ಬಡಿತಾನೆ ಹೇಳ್ತಾ ಇದೆ, ನೀವು ನನ್ನನ್ನ ಏಟ್ ಪಿರುತಿ ಮಾಡ್ತೀರಾ ಅಂತ. ಓ ಬಾರಿ ಹೇಳಕ್ ಬಂದ್ಬಿಟ್ಲು, ಹೋಗತ್ತಗೆ. ಏಯ್, ನನ್ನ ಆಟ ಆಡ್ಸಕ್ ಏಟದೇರೆ ನಿಂಗೆ? ಅದು ಗೌಡ್ರೆ, ನಾವಿಬ್ರು ಹಿಂಗಿದ್ದು ಏಟೊಂದಿನ ಆಗೋಗಿತ್ತಲ್ವೇ? ಅದು ಬೇರೆ ನೀವು ಥ್ಯಾಂಕ್ಸ್ ಎಲ್ಲ ಹೇಳಿ ಹಳೆದೆಲ್ಲ ಗೆಪ್ತಿ ಮಾಡ್ಬಿಟ್ರಿ. ಅದಕ್ಕೆ ಸ್ವಲ್ಪ ತಮಾಷೆ ಮಾಡ್ದೆ, ಆಟೆಯ. ತಮಾಷೆ 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 ಮಾಡಿಸ್ತೀನಿ ಆಮೇಲೆ, ಹೋಗತ್ತಗೆ. ಥ್ಯಾಂಕ್ಸ್ ಗೌಡ್ರೆ, ನನ್ ಮೇಲೆ ಪ್ರಾಣನೇ ಮಾಡ್ಕೊಂಡಿರೋದಕ್ಕೆ. ನನ್ನೇ ಮಾಡಿಸ್ಬಿಟ್ಲಲ್ಲ. ಶಿವರಾಮ, ಅದ್ಯಾವ್ರು ನಿನ್ ಒಳ್ಳೆತನಕ್ಕೆ ಪ್ರತಿಫಲ ಕೊಟ್ಬಿಟ್ಟ. ಭತ್ತ ಮಂತ್ರಿಯಾಗಿ ಗೂಟದ ಕಾರಲ್ಲೇ ಬಂದ್ಬಿಡು. ಸರಿ ಕಣವ. ಅಮ್ಮಮ್ಮ, ನಾವ್ ಹೇಳ್ದಂಗೆ ಅಪ್ಪಯ್ಯ ಎಲೆಕ್ಷನ್ಗೆ ಯಾವತ್ತೋ ನಿಂತಿದ್ರೆ ಯಾವಾಗ್ಲೋ ಮಂತ್ರಿ ಆಗಿರೋರು. ಭದ್ರಾ, ನಾವ್ ಅನ್ಕೊಂಡಂಗೆಲ್ಲ ಏನು ನಡೆಯಕ್ಕಿಲ್ಲ ಕಣ್ಮಗ. ಯಾವ್ಯಾವ ಟೀಮ್ಗೆ ಏನೇನ್ ನಡಿಬೇಕು ಅನ್ನೋದನ್ನ ಆ ದೇವ್ರು ಮೊದ್ಲೇ ನಿರ್ಧಾರ ಮಾಡಿರ್ತಾನೆ. ಇವ್ರ ಜನಸೇವೆಗೆ ಅದ್ಯಾವತ್ ಬೆಲೆ ಸಿಗ್ತದೋ ಅಂತ ದಿನಾಲು ದ್ಯಾವ್ರ ಹತ್ರ ಕೇಳ್ಕತಾ ಇದ್ದೆ. ಆದ್ರೆ ಇವ್ರು ನಂಬಿದ ಜನ ಇವ್ರನ್ನ ಮಂತ್ರಿ ಮಾಡ್ಬಿಟ್ರು. ಶಾನೆ ಸಂತೋಷ ಆಯ್ತದೆ. ಅಣ್ಣ, ನಾನಂತೂ ನಿಮ್ ಮಂತ್ರಿ ಆಗ್ತಿರೋ ಖುಷಿನ್ ತಡಿಯಕ್ಕಾಗ್ದೆ ನಂಗ್ ಗೊತ್ತಿರೋರು ಎಲ್ರಿಗೂ ಫೋನ್ ಮಾಡಿ ಹೊಡ್ಬಿಟ್ಟೆ.
ಹೂ ಕಣಪ್ಪ, ಒತ್ತಾರ್ಕೆಯಿಂದ 1,000 ಜನಕ್ಕೆ ಫೋನ್ ಮಾಡವಳೆ. ಮಂತ್ರಿಗಿರಿ ತನಗೆ ಸಿಕ್ಕಿದೆ ಅಂತ ಅನ್ಕೊಂಡ್ಬಿಟ್ಟಿದ್ದಾವಳೆ. ಏನು ನಮ್ಮ ಅಣ್ಣ ಮಂತ್ರಿ ಆದ್ರೆ ನಾನಾದಂಗೆ ತಾನೆ? ಈಶ್ವರಿ, ನಾವೆಲ್ಲ ಈಟೊಂದು ಮಾತಾಡ್ತಾ ಇದ್ದೀವಿ, ನೀನ್ ಯಾಕೆ ಏನು ಮಾತಾಡ್ತಾ ಇಲ್ಲ? ರೀ, ಬಾವ ಗೆದ್ದಾಗಿಂದ ಆ ಕುಸಿಗೆ ನನ್ ಬಾಯೇ ಬಿದ್ದೋಗಂಗಾಗದೆ. ಏನ್ ಮಾತಾಡ್ಬೇಕು ಗೊತ್ತಾಯ್ತಾ ಇಲ್ಲ, ಅದಕ್ಕೆ ಮಾತ್ ಬರ್ತಾ ಇಲ್ಲ. ಭದ್ರಾ, ಗೋವಿಂದ, ಗೊತ್ತಾಯ್ತದ ಒಂಡೊಮ್ಮೆ? ಸರಿ ಅತ್ತೆ, ಹೋಗ್ಬಿಟ್ ಬರ್ತೀವಿ. ಹೂ ಕಣವ, ಹುಷಾರು. ಏ ಕ್ವಾಟ್ಲೆ, ತತ್ತರ್ಲ ಇಲ್ಲೇ. ಸರಿ ಅಜ್ಜಮ್ಮ. ಶಿವರಾಮ, ಈ ನಿಂಬೆ ಹಣ್ಣನ್ನ ಜೋಪಾನವಾಗಿ ಮಡ್ಕೊಂಡಿರು. ನಿನ್ಗೆ ಇನ್ನೂ ಹೆಚ್ಚಿನ ಜನಸೇವೆ ಮಾಡೋ ಶಕ್ತಿ ನೀಡ್ಲಿ ಅಂತ ಪೂಜೆ ಮಾಡಿಸಿರೋದು. ಇನ್ ಮ್ಯಾಕೆ 1,000 ಜನಗಳ ಮಧ್ಯ ಓಡಾಡೋನು ಯಾರ್ಕೊಂಡು ಹೆಂಗಿರುತ್ತೆ ಅಂತ ಯಾರಿಗ್ ಗೊತ್ತು? ಅದಕ್ಕೆ ಜನಗಳ ಕೆಟ್ಟ ದೃಷ್ಟಿ ನಿನ್ ಮ್ಯಾಕೆ ಬೀಳಬಾರ್ದು ಅಂತ ಉಲ್ಕೇರಮ್ಮನ್ ಪಾದದಡಿಗೆ ಈ ನಿಂಬೆ ಹಣ್ಣಿಟ್ಟು ಪೂಜೆ ಮಾಡಿಸ್ತಂದೀವ್ನಿ. ಅವ್ವ, ನಿನ್ನ ಆಶೀರ್ವಾದ, ಅದ್ಯಾವ್ರ ಕೃಪೆ ನನ್ನ ಮ್ಯಾಗಿದ್ಮ್ಯಾಗೆ ನನ್ಗೆ ಯಾವ ದೃಷ್ಟಿನೂ ಆಗಕ್ಕಿಲ್ಲ. ಅವ್ವ, ನೀನು ನನ್ನ ಕೊಟ್ಟೆ ಬಂದಿದ್ರೆ ನನಗೂ ಸಂತೋಷ ಆಗ್ತಾ ಇತ್ತು. ಅಯ್ಯೋ, ಈ ಜನಗಳ ಗಲಾಟೆ ನನ್ಗ ಆಗಕ್ಕಿಲ್ಲ ಮಗ. ಹೆಂಗೋ ಟಿವಿಯಲ್ಲಿ ಬರ್ತದಲ್ಲ, ಕುರ್ಚಿ ಮೇಲೆ ಕಾಲ್ ಮಡ್ಕೊಂಡು ನೋಡ್ತೀನಿ. ಸರಿ ಕಣ, ನಾನು ಬರ್ತೀನಿ. ಒಳ್ಳೇದಾಗ್ಲಪ್ಪ. ಲೇ ಮುದ್ಕಿ, ನಿಂಬೆ ಹಣ್ಣಲ್ಲ, ಬೂದ್ ಗುಂಬಳಕಾಯಿ ಕೊಟ್ ಕಳ್ಸಿದ್ರವಾ, ನನ್ನ ದೃಷ್ಟಿಯಿಂದ ನಿನ್ನ ಮಗ ತಪ್ಪಿಸ್ಕೊಳಕ್ ಸಾಧ್ಯವೇ ಇಲ್ಲ. ಹೆಂಗೋ ಮಾವಯ್ಯ ಎಲೆಕ್ಷನ್ ಅಲ್ಲಿ ಗೆದ್ದು ಮಂತ್ರಿ ಆಗೋದಕ್ಕೆ ಹೊಂಟವ್ರೆ. ಎಲ್ಲ ಒಳ್ಳೇದಾಗೋ ತರ ಮಾಡಪ್ಪ. ವಿದ್ಯಕ್ಕ, ಖಂಡಿತ ಒಳ್ಳೇದಾಯ್ತದೆ, ನೀನ್ ಸುಮ್ಕಿರು. ನಿನ್ ಪ್ರಾರ್ಥನೆ ಯಾವತ್ತೋ ಮುಟ್ಟಾಯ್ತು. ಇದೆ ಅಲ್ವೇ, ಇಡೀ ಊರ್ಗೆ ದೊಡ್ಡ ಮನ್ಸ ಅನ್ಸ್ಕೊಳ್ಳೋ ನಮ್ಮಣ್ಣ ಇವತ್ ಮಂತ್ರಿ ಆಗಿ ರಾಜ್ಯದಲ್ಲಿ ಹೆಸರು ಮಾಡಕ್ ಹೊಂಟವನೆ. ಅಂತವ್ರಟ್ಟಿ ಸೊಸೆ ಅನ್ನಿಸ್ಕೊಳಕ್ಕೆ ಎಷ್ಟು ಚೆನ್ನಾಗಿರುತ್ತಲ್ವಾ? ಚೆನ್ನಾಗಿರ್ತದೆ. ಇದೆ ಅವ ನೆಮ್ಮದಿಗೆ ಹಾಲು ಕುಡಿಯಕ್ಕೂ ಬಿಡಲ್ವಲ್ಲವ. ಈಗ್ಲೂ ದೊಡ್ಡ ಮಾವ ನನ್ನನ್ನ ಸೋದ್ರು ಸೊಸೆ ಅಂತಲ್ವೇ ಕರೆಯೋದು? ಅಯ್ಯೋ ದಡ್ಡಿ, ಸೊಸೆಗೂ ಸೋದ್ರು ಸೊಸೆಗೂ ವ್ಯತ್ಯಾಸ ಇಲ್ವೇನೆ? ಭದ್ರನ್ ಹೆಂಡತಿ ಆಗಿ ಈ ಮನೆ ಸೊಸೆ ಅನ್ನಿಸ್ಕೊಡ್ರೆ ಈ ಮನೆಗೆ ರಾಣಿ ಆಯ್ತ್ಯಾ, ನಮ್ಮ ಅಣ್ಣನ ಆಸ್ತಿಗೆ ಒಡ್ತಿ ಆಯ್ತ್ಯಾ ಕಣೆ. ಅದಕ್ಕೆ ಇದೇ ಸರಿಯಾದ ಚಾನ್ಸು. ಹೆಂಗಾರು ಮಾಡಿ ಆ ಭದ್ರನ್ ಬುಟ್ಟಿಗೆ ಹಾಕೊಂಡು ಅವ್ನ್ ಹೆಂಡ್ರಾಗ್ಬಿಡು. ನೋಡು, ಅವ್ನ್ ಇಷ್ಟಪಟ್ಟು ಕಟ್ತಾನೋ ಕಷ್ಟಪಟ್ಟು ಕಟ್ತಾನೋ, ಒಟ್ನಲ್ಲಿ ಅವನ್ ಕೈನಲ್ಲಿ ತಾಳಿ ಕಟ್ಟಿಸ್ಕೊಂಡ್ರೆ ಸಾಕು. ನಾನ್ ಹೇಳಿದೆಲ್ಲ ಅರ್ಥ ಆಯ್ತು ತಾನೇ? ಓಹೋ, ನೀನ್ ಹಿಂಗ್ ಹೇಳಕ್ ಬಂದ? ಈಗ ಅರ್ಥ ಆಯ್ತದೆ ಕಣವ. ಆದ್ರೆ ಅವ್ವ, ಆ 3 ಅಡಿ ಅಟ್ಟಿಲಿರೋ ಗಂಟ ಅದ್ ಸಾಧ್ಯ ಆಗಕ್ಕಿಲ್ಲ ಅನ್ನೋದನ್ನ ನೀನು ಅರ್ಥ ಮಾಡ್ಕೊ. ಮೊದ್ಲೋಳ್ನ ಈ ಅಟ್ಟಿಂದಲ್ಲ, ಈ ಕಾಂಪೌಂಡ್ ಇಂದಾನೆ ಆಚೆ ಹಾಕ್ಬೇಕು. ಆಗ್ಲೇ ಕಣವ ನನ್ ಕನ್ಸು ನಿನ್ ಕನ್ಸು 2 ನೆರವೇರೋದು. ನೋಡೆ, ನಮ್ ಜೊತೆ ಈಶ್ವರಿ ಅದಕ್ಕೆ ಕೈ ಜೋಡಿಸಿರೋದ್ರಿಂದ ಅವಳಿಗೆ ಉಳ್ಗಾಲನೇ ಇಲ್ಲ. ಖಂಡಿತ ಅವಳನ್ನ ಆಚೆ ಹಾಕಕ್ಕೆ ಏನಾರು ಒಂದು ಉಪಾಯ ಮಾಡೇ ಮಾಡ್ತಾರೆ. ಹೂ ಕಣವ, ಅದ್ಭುತ, ಅಮೋಘ. ಅವ್ರ ಈ ಗಂಟು ಮಾಡಿರೋದ್ನ ನೀನ್ ನೋಡಿಲ್ವೇ? ನೀವ್ ತಪ್ಪು ತಿಳ್ಕೊಂಡಿದ್ ಇಲ್ಲೇ ಕಣಿ ಸಾವಿತ್ರಿ ಮಗಳೇ, ನಿನಗೆ ಅವ್ರ ಬಗ್ಗೆ ಗೊತ್ತಿಲ್ಲ. ಈಶ್ವರಿ ಅದ್ಕಿಗೆ ಇಂಚೂರ್ ಏನಾರ ಅವಮಾನ ಆಗ್ಬಿಟ್ರೆ ಸಾಕು, ಅವಳನ್ನ ಮಾತ್ರ ಸುಮ್ಕೆ ಬಿಡಕ್ಕಿಲ್ಲ. ನಾಗರಾವ್ಗೆ ಅಲ್ಲಲ್ಲಿ ವಿಷ ಇದ್ರೆ
ಈಶ್ವರಿಗೆ ಮೈಯೆಲ್ಲ ವಿಷ. ಅವ್ವ ಈಶ್ವರಿ ಅತ್ತೆ ಮಾಡ್ತಾರೆ ಅಂತವ ನೀನ್ ಕೈ ಕಟ್ಕೊಂಡ್ ಕೂತ್ಕೋಬೇಡ, ನೀನು ಏನಾರು ಮಾಡು. ಮಾಡ್ತೀನಿ ಕಣೆ, ಆದಷ್ಟು ಬೇಗ ಅವಳನ್ನ ಈ ಮನೆಯಿಂದ ತೊಲಗಿಸ್ತೀನಿ. ಅದೇನ್ ಮಗಳೋ, ನಾನಿಲ್ಲಿ ಗಂಭೀರವಾಗಿ ಮಾತಾಡ್ತಿದ್ರ ನೀನ್ ನೋಡಿದ್ರೆ ಹಾಲು ಕುಡಿತಾ ಇದೀಯ. ಕರ್ಮ. ವಿದ್ಯಕ್ಕ, ಈಶ್ವರಿ ಅತ್ತೆ ಈ ಕಡೆ ನೋಡ್ತಾರೆ ಅನ್ಸುತ್ತೆ, ಬನ್ನಿ ಹೋಗುಮ. ನೋಡಿದ್ರೆ ನೋಡ್ಲಿ ಬಿಡು ಚಂಪಾ, ಭಯ ಪಡೋ ಅಂತದ್ದು ಯೋನು ಇಲ್ಲ. ಅಯ್ಯೋ ಅಕ್ಕ, ನಿಧಾನಕ್ ಮಾತಾಡು ಸ್ವಲ್ಪ. ಚಂಪಾ ಎದ್ರೋ ಕಾಲ ಎಲ್ಲ ಹೊಂಟೋಯ್ತು, ನೀನ್ ಧೈರ್ಯವಾಗಿರು.